ನಮ್ಮ ರಾಜ್ಯದಲ್ಲಿ ಒಂದಷ್ಟು ಜನ ಇದ್ದಾರೆ. ಇವರಿಗೆ ದೇವರ ಮೆರವಣಿಗೆ ಹೋದರೆ ಅಥವಾ ಗಣಪತಿ ಮೂರ್ತಿ ವಿಸರ್ಜನೆ ಹೋದರೆ ಯಾಕೋ ತಡ್ಕೊಳಕ್ಕಾಗಲ್ಲ. ಉರಿ ಕಲ್ಲೆಸೆಯೋದು, ಅದು ಏನು ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಯಾರಿಗೂ ಕಾಣದಂಗೆ ಕಲ್ಲೆಸ್ಬಿಟ್ಟು ಓಡ್ಬಿಡೋದು ಹೇಡಿಗಳ ರೀತಿಯಲ್ಲಿ. ಅದೇ ರೀತಿ ಘಟನೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಹೋಗ್ತಾ ಇದ್ರಂತೆ. ಎಲ್ಲೋ ಕತ್ಲಲ್ಲಿ ನಿಂತ್ಕೊಂಡು ಒಂದು 4 ಕಲ್ಲನ್ನು ಕಿಡಿಗೇಡಿಗಳು ಹೇಡಿಗಳು ತೂರುಬಿಟ್ಟಿದ್ದಾರೆ. ಅದು ಪಾಪ ಒಂದು ಯುವತಿಯ ತಲೆಗೆ ಜೋರಾಗೆ ಬಿದ್ದಿದೆ ಏಟು, ಅಕ್ಷತಾ ಅಂತಂದ್ಬಿಟ್ಟು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ. ಓಂ ಶಕ್ತಿ ತೇರನ್ನು ಇಳಿಯುವಾಗ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. JJR ನಗರ, ಜಗಜೀವನ್ ರಾಮ್ ನಗರದ VS ಗಾರ್ಡನ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ತೇರು ಎಳೆಯುವಾಗ ಮುಸ್ಲಿಮರಿಂದ, ಕೆಲ ಮುಸ್ಲಿಂ ಯುವಕರಿಂದ ಈ ಕಲ್ಲೆಸೆತ ಆಗಿದೆ. ಘಟನೆಯಲ್ಲಿ 3 ಗಾಯವಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅದರಲ್ಲಿ ಅಕ್ಷತಾ ಅಂತಕ್ಕಂಥ ಹುಡುಗಿಗೆ ತಲೆಗೆ ಸರಿಯಾಗಿ ಏಟು ಬಿದ್ದಿದೆ. ಕಲ್ಲು ಬಂದು ಸರಿ ತಲೆಗೆ ಹೊಡೆದಿದೆ. ಮಗು, ಯುವತಿ, ಮಹಿಳೆಯ ಮೇಲೆ ಕಲ್ಲು ಬಿದ್ದಿದೆ. ಅದಾದ ನಂತರ ಎಲ್ಲ ಜನ ಸೇರಿದ್ರು, ಸ್ಟೇಷನ್ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಸ್ಥಳೀಯ ಸಂಸದರು ಕೂಡ ಸ್ಪಾಟಿಗೆ ಬಂದಿದ್ದರು. ಪೊಲೀಸರು ನಾವು ತಕ್ಷಣವೇ ಅವ್ರನ್ನ ಹಿಡಿತೀವಿ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. FIR ಕೂಡ ಮಾಡಿಕೊಂಡಿದ್ದಾರೆ. ಬಟ್ ನೋಡಿ ಮನಸ್ಥಿತಿಗಳನ್ನ ನೋಡಿ, ನಾವು ಸಾಲು ಎಕ್ಸಾಂಪಲ್ ಕೊಡ್ಬೋದು. ಈ ಘಟನೆ ನಡೆದಿದೆಯಲ್ಲ, ಇದೇ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲೇ ಹಸುವಿನ ಕೆಚ್ಚಲು ಕುಯ್ದಿದ್ದು ನಿಮಗೆ ನೆನಪಿರಬಹುದು. ಈ ಹಿಂದೆ ಪಾಪ ಹಸು ರಕ್ತ ಕಾರ್ಕೊಂಡು ಬಿದ್ದಿದ್ದನ್ನ ನಾವಿನ್ನೂ ಮರ್ತಿಲ್ಲ. ಆ ಘಟನೆ ನಡೆದಿತ್ತು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಈ ಘಟನೆಗಳೆಲ್ಲವೂ ಕೂಡ ಈ ಸುತ್ತಮುತ್ತ ತುಂಬ ನಡೆಯುತ್ತೆ. ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಜಮೀರ್ ಅಹಮದ್ ಅವರು ಇಲ್ಲಿನ ಶಾಸಕರು. ಅವರಿನ್ನೂ ಪಾಪ ಬಳ್ಳಾರಿ ಗಲಾಟೆ ಬ್ಯುಸಿನಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ಅವ್ರಿಗಿನ್ನೂ ಈ ವಿಚಾರ ಗೊತ್ತಾಗಿದೆಯೋ ಇಲ್ವೋ, ಬಟ್ ತುಂಬ ಹೆಚ್ಕೊಂಡಿದ್ದಾರೆ ಈ ಭಾಗದಲ್ಲಿ ಜನ ತುಂಬ ಹೆಚ್ಕೊಂಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕೋ ಕೆಲಸವನ್ನು ಪೊಲೀಸರು ಮಾಡಬೇಕು. ಮೊದಲು ಆ ಕಿಡಿಗೇಡಿಗಳನ್ನು ಒದ್ದು ಒಳಗೆ ಹಾಕಬೇಕು, ಅವ್ರು ಯಾರಿದ್ದಾರೆ ಅಂತಂದ್ಬಿಟ್ಟು. ಇವ್ರು ಯಾರಿಗೂ ಏನೂ ತೊಂದರೆ ಕೊಟ್ಟವರಲ್ಲ ಪಾಪ. ಅವ್ರ ಪಾಡ್ಗೆ ಅವ್ರು ಏನೋ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೂ ಸ್ವಾತಂತ್ರ್ಯ ಇಲ್ವಾ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ? ಅದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತಂದರೆ ಏನರ್ಥ? ಅವ್ರ ಪಾಡ್ಗೆ ಅವರೇನೋ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಂಥ ಹೀನ ಮನಸ್ಥಿತಿಯ ಜನ ಅಂತ. ಇದನ್ನ ವಿಕೃತ ತೃಪ್ತಿ ಅಂತ ಕರೀತಾರೆ. ವಿಕೃತ ತೃಪ್ತಿ ಪಟ್ಟವರು ಯಾರು, ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ, ಆ ಡೀಟೇಲ್ಸ್ ಅನ್ನು ಕೊಡ್ತಾ ಇದೀವಿ ನೋಡಿ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಮುಸ್ಲಿಮರಿಂದ ಕಲ್ಲೇಟ ಆಗಿದೆ ಅನ್ನೋದು ಸ್ಥಳೀಯರ ಆರೋಪ. ಅವರೇ ಕಲ್ಲು ಹೊಡೆದಿರೋದು, ಅವ್ರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಅಲ್ಲಿ ಅಂತ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ. 4-5 ಕಲ್ಲನ್ನ ಮುಸ್ಲಿಂ ಯುವಕರು CCTV ಇಲ್ದಿರೋದನ್ನ ನೋಡಿಕೊಂಡು ಪೂರ್ವ ಸಿದ್ಧತೆ ಮಾಡ್ಕೊಂಡು ಬಂದು ಹೊಡೆದು ಒಂದು ವಿಕೃತ ಸಂತೋಷವನ್ನು ಪಟ್ಟುಬಿಟ್ಟಿದ್ದಾರೆ. ವಾಟರ್ ಬಾಟ್ಲು ಮತ್ತು ಕಲ್ಲನ್ನ ಎಸ್ತಿರೋದಾಗಿ ಸ್ಥಳೀಯವಾಗಿ ಇದ್ದಂತಹ ಭಕ್ತಾದಿಗಳು ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಕಲ್ಲೇಟು ಬಿತ್ತು ಇವರೇ ಹೊಡೆದಿದ್ದು ಅನ್ನೋದಕ್ಕೆ ವಿಡಿಯೋ ಫುಟೇಜಸ್ ಇಲ್ಲ, ಬಿಕಾಸ್ CCTV ಫುಟೇಜ್ ಇರಲಿಲ್ಲ. ಪಾಪ ಒದೆ ತಿಂದು ಬಂದಿದ್ದಾರೆ ಅವರು. ನಮ್ಮ ದೇಶದಲ್ಲಿ ಹಿಂದೂಗಳು ಇಷ್ಟು ಅಸಹಾಯಕರ ಅಂತ ನಮಗೆ ಕೆಲ ಘಟನೆಗಳನ್ನು ನೋಡಿದಾಗ ಅನ್ಸುತ್ತೆ. ಆಮೇಲೆ ಹಿಂದೂ ದ್ವೇಷ ಈ ಪರಿನ ಒಂದು ಆಚರಣೆಯನ್ನ ಸ್ವತಂತ್ರವಾಗಿ ಸಮಸ್ಯೆ ಇಲ್ಲದೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಹಿಂದೂ ಬಾಹುಳ್ಯದ ದೇಶದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಮಾಡ್ತಾ ಇರುವ ದಾಳಿ ಬಗ್ಗೆ ನಾವು ಓದ್ತಾ ಇದೀವಿ ಅನ್ನೋದು ವಿಪರ್ಯಾಸ. ಯಾಕೆ ವಿಪರ್ಯಾಸ ಅಂದ್ರೆ, ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳು ಬಹುಸಂಖ್ಯಾತರಾಗಿರುವಂತಹ ಮುಸ್ಲಿಮರನ್ನು ಒದೆ ತಿಂತಾ ಇದ್ರು ಅಂತ ನಾವು ಓದ್ತಾ ಇದ್ವಿ. ಇಲ್ಲಿ ನಾವೇ ಮೆಜಾರಿಟಿ, ಬಟ್ ಮೈನಾರಿಟಿಗಳಿಂದ ಒದೆ ತಿಂತೀವಿ. ಆ ಸುದ್ದಿಗಳನ್ನು ನಾವು ವರ್ಷಕ್ಕೆ ಕಡಿಮೆ ಇಲ್ಲ ಅಂದರೂ, ಜಾಗ ಬೇರೆ, ಪ್ರೊಸೆಷನ್ಗಳು ಬೇರೆ, ವರ್ಷಕ್ಕೆ ಕಡಿಮೆ ಇಲ್ಲ ಅಂದ್ರೂ 4-5 ಘಟನೆಗಳನ್ನು ನಾವು ನರೇಟ್ ಮಾಡ್ತಾ ಇರ್ತೀವಿ, ನೀವು ಕೇಳಿಸ್ಕೊಳ್ತಾ ಇರ್ತೀರಾ. ಅಮಾಯಕ ಹಿಂದೂಗಳು ಒದೆ ತಿಂತಾ ಇದ್ದಾರೆ. ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡು ಬರ್ಲಿ, ನಾವು ಅವ್ರು ಬರೋವರೆಗೂ ನಾವಿಲ್ಲ ಕಂಟ್ರೋಲ್ ಮಾಡೋದು, ಲಾಠಿ ಚಾರ್ಜ್ ಬೆಳಿಗ್ಗೆ ಮಾಲೆ ನೀರು ಮೋಟ್ರು ಕಲ್ತಾನ ಮಾಡ್ತಾರೆ. ಶಿಕ್ಷೆ ಆಗ್ಬೇಕು. ದೇವಸ್ಥಾನ ಮೆರವಣಿಗೆ ಮಾಡ್ತಾ ಇದ್ವಿ.
ಓಂ ಶಕ್ತಿನ ಮೆರವಣಿಗೆ ಮಾಡ್ತಾ ಇದ್ರೆ ಮಕ್ಕಳೆಲ್ಲ ಕೂತಿದ್ರು. ಅವ್ರು ಯಾರಂತ ನಮಗೇನು ಗೊತ್ತು. ನಾವು ಟಮಕೆ ಹೊಡ್ಕೊಂಡು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿಂದ 3 ಸತಿ ಎಸ್ತಿದ್ದಾರೆ ಇಷ್ಟು ದಪ್ಪ ಕಲ್ಲು. 2 ತಪ್ಪಿಸ್ಕೊಂಡವ್ರೆ, 3ನೇವ್ರಿಗೆ ಅಷ್ಟು ದೊಡ್ಡದಾಗಿ ಬಿದ್ದೈತೆ ಸ್ವಾಮಿ. 3 ಜನ ಮೇಲೆ ಬಿದ್ದೈತೆ, 2ರಿಗೂ ಸ್ವಲ್ಪ ಸ್ವಲ್ಪ, ಇವ್ರಿಗೆ ಮಾತ್ರ ಜಾಸ್ತಿ. ನಾವು ಅನ್ನದಾನ ಮಾಡ್ತಾ ಇದ್ದೀವಿ ಸ್ವಾಮಿಗಳು ಎಲ್ಲ ಅಲ್ಲೇ ಇದ್ದೀವಿ ನೋಡಿ. ಇಷ್ಟೊತ್ತವರೆಗೂ ನಾವು ಅಲ್ಲೇ ಇದ್ವಿ. ಇದೆಲ್ಲ ಈ ಥರ ಆಗಿದ್ದಂದರೆ ನಾನು ಓಡಿ ಬಂದುಬಿಟ್ಟೆ. ಇವಾಗ ಎಲ್ಲರೂ ಸ್ವಾಮಿಗಳೆಲ್ಲನೂ ನಾವು ಮೆರವಣಿಗೆ ಬರ್ತಾ ಇದ್ವಲ್ಲ ಆ ಥರ ಆಗಿರೋದು. ಅಲ್ಲಿ ನೋಡಿದ್ರೆ ಅಯ್ಯಪ್ಪನ ಮಾಲೆ ಹಾಕಿದಾರಲ್ಲ, ಟೆಂಟ್ಗೆ ಬೆಂಕಿ ಇಕ್ತಾರೆ. ಏನು ನಾವು ಮಾಡೋಂಗಿಲ್ವ ಇಲ್ಲಿ? ನಿನ್ನೆ ಮೊನ್ನೆ ಬಂದಿರೋರಿಗೆ ಇಲ್ಲಿ ಇದೈತಲ್ಲ, ಅಲ್ಲ ನಾವೇನಕ್ಕೆ ಇರೋದು? ಅವ್ರಿಗೇನ ನಾವು ಇದು ಮಾಡ್ತೀವ, ಒಂದು ತೊಂದರೆ ಕೊಡ್ತೀವ? ನೈಟ್ಗೆ ತೊಂದರೆ ಮಾಡೋದು, ಅಲ್ಲಿಂದ ಮನೆ ಖಾಲಿ ಮಾಡಿಕೊಂಡು ಓಡಿಸ್ಕೊಂಡು ಬರ್ತಾರೆ. ನಾವು ಓಂ ಶಕ್ತಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಓಂ ಶಕ್ತಿ ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ 4-5 ಕಲ್ಲುಗಳು ಆ ಕಡೆಯಿಂದ ಬಿತ್ತು. ಅಲ್ಲಿ ಒಂದು ಕಾಂಪೌಂಡ್ ಇದೆ. ಕಾಂಪೌಂಡಿಂದ ಈ ಕಡೆ ಎಲ್ಲ ನಮ್ಮವರು, ಈ ಕಡೆಗೆ ಮುಸ್ಲಿಮ್ಸ್ ಅವರು ಇರೋದು. ಆ ಮುಸ್ಲಿಮ್ಸ್ ಅವರು ಇರಬೇಕಾದ್ರೆ ಅಲ್ಲಿಂದ ಕಲ್ಲು ತುರಟ ಬಂತು. ಒಂದು 4-5 ಕಲ್ಲು ಬಿತ್ತಿದ ತಕ್ಷಣ ಒಬ್ರಿಗೆ ತಲೆಗೆ ಬಿತ್ತು, ಇನ್ನೊಬ್ರಿಗೆ ಬೆನ್ನಿಗೆ, ಇನ್ನೊಬ್ರು ಕಾಲಿಗೆ, ಆ ಥರ ಬಿತ್ತು. ಅಲ್ಲಿ ಕಲ್ಲು ಎತ್ಕೊಂಡು ನಮ್ಮವ್ರು ಮಡ್ಕೊಂಡಿದ್ದಾರೆ ಕಲ್ಲುಗಳು. ಅಷ್ಟೇ ಆಗಿದ್ದು. ನಾವೆಲ್ಲ ದೇವಸ್ಥಾನ ಹತ್ರ ದೇವ್ರನ್ನ ಎತ್ಕೊಂಡು ಬರ್ತಾ ಇದೀವಿ, ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದೀವಿ. 4-5 ಜನ ಆ ಕಡೆಯಿಂದ ಎಸಿಬಿಟ್ಟು ಹೋಗ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಇವಾಗ ಚಿಕ್ಕ ಹುಡುಗಿಗೆ ಸ್ವಲ್ಪ ಓಪನ್ ಆಗಿಬಿಟ್ಟಿತ್ತು. ಇಲ್ಲಿಂದ ಬಿತ್ತು, ನಾವು ಎಲ್ಲೆಲ್ಲಿ ಬಿತ್ತೋ ಗೊತ್ತಿಲ್ಲ. ಹುಡುಗಿಗೆ ಮಾತ್ರ ಇಲ್ಲಿಂದ ಓಪನ್ ಆಗಿಬಿಟ್ಟು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಟೆಸ್ಟಿಂಗ್ ಎಲ್ಲ ಹಾಕ್ಸ್ಕೊಂಡು ಇವಾಗ ತಿರ್ಗಾ ಏನೋ FIR ಏನೇನು ಕರ್ಕೊಂಡು ಹೋಗೋದು ಅಷ್ಟೇ ಸರ್. ಎಲ್ಲ ತಮಗೆ ಎಲ್ಲ ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತು ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂಥ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ನಮಗೆ ಆಗಿರೋದು ಇದೇ ಪ್ರಥಮ. ಇದೇ ರೀತಿ ನಮ್ಮ ದೇವಸ್ಥಾನ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಕಲುಷಿತ ನೀರು ಎರಚಿದ್ದಾರೆ. ಈ ಥರ ಘಟನೆಗಳು ಅದೇ ಸ್ಥಳದಲ್ಲಿ ಆಗಿದೆ. ಆದರೆ ಅದನ್ನು ದೊಡ್ಡದಾಗಿ ಯಾರೂ ಹೇಳ್ಕೊಳಕ್ಕಾಗಲಿಲ್ಲ. ಆದರೆ ನಮ್ಮ ಎಲ್ಲರೂ ಅದನ್ನು ಹೊಟ್ಟೆಲಿ ಹಾಕ್ಕೊಂಡು ಇಷ್ಟೊಂದು ದಿವಸ ಸಹಿಸ್ಕೊಂಡಿದ್ರು. ಆದರೆ ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡೆದು ನಾವು ಸ್ಟೇಷನ್ಗೆ ಬರಬೇಕಾಗಿದೆ. ನಿನ್ನೆ JJR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ VS ಗಾರ್ಡನ್ನ 10ನೇ ರಸ್ತೆಯಲ್ಲಿ ಓಂ ಶಕ್ತಿ ಅಮ್ಮನವರ ತೇರು ಹೋಗುವಂತಹ ಸಂದರ್ಭದಲ್ಲಿ ತೇರಿನ ಮೇಲೆ ಹಾಗೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಅನ್ಯಕೋಮಿನ ಕಿಡಿಗೇಡಿಗಳು ಕಲ್ಲನ್ನು ಎಸ್ತಿದ್ದಾರೆ. ಕಲ್ಲನ್ನು ಎಸ್ತಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇಡೀ ಏರಿಯಾದಲ್ಲಿ ನಿರ್ಮಾಣವಾಗಿತ್ತು. ನಾವೀಗ ಆ ಸ್ಥಳದಲ್ಲಿದ್ದೀವಿ, ಗಮನಿಸಬಹುದು. ಇದೇ ರಸ್ತೆ, ಆ ರಸ್ತೆಯನ್ನು ಒಮ್ಮೆ ತೋರಿಸ್ತೀವಿ. ಇಲ್ಲಿ ಈ 2 ರಸ್ತೆಯ ಪಕ್ಕದಲ್ಲಿ ಓಂ ಶಕ್ತಿ ಅಮ್ಮನವರ ದೇವಾಲಯವಿದೆ. ಆ ಓಂ ಶಕ್ತಿ ಅಮ್ಮನವರ ದೇವಾಲಯದ ಭಕ್ತಾದಿಗಳು ಯಾರು ಮಾಲಾಧಾರಿಗಳಿದ್ರು ಅಂಥವರು ತೇರನ್ನು ಎಳೆಯುವಂತಹ ಕೆಲಸವನ್ನು ಮಾಡ್ತಿದ್ರು. ಇಡೀ ಏರಿಯಾದಲ್ಲಿ ತೇರನ್ನು ಎಳೆದುಕೊಂಡು ದೇವಸ್ಥಾನಕ್ಕೆ ತೇರು ಹೋಗ್ತಿತ್ತು. ಈ ತೇರು, ಅಮ್ಮನವರ ತೇರು ಇದೇ ರಸ್ತೆಯಲ್ಲಿ VS ಗಾರ್ಡನ್ನ 10ನೇ ಮುಖ್ಯ ರಸ್ತೆ ಏನಿದೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ತೇರು ಬರುತ್ತೆ. ತೇರು ಬಂದಂತಹ ಸಂದರ್ಭದಲ್ಲಿ ಇಲ್ಲೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಇಲ್ಲೇ ಭಜನೆಯನ್ನು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಜಾಗಕ್ಕೆ ತೇರು ಬರುತ್ತೆ. ತೇರು ಬಂದಂತಹ ಸಂದರ್ಭದಲ್ಲಿ ಈ ಅನ್ಯಕೋಮಿನ ಕಿಡಿಗೇಡಿಗಳು ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಕಾಂಪೌಂಡ್ ಇದೆ, ಮತ್ತು ಕಾಂಪೌಂಡು ಪಕ್ಕದಲ್ಲಿ ಬೇರೆ ಅಂದರೆ ಮುಸ್ಲಿಂ ಬಾಹುಳ್ಯದ ಏರಿಯಾ ಇದೆ. ಅಲ್ಲಿ ಸಾಕಷ್ಟು ಮುಸ್ಲಿಮರಿದ್ದಾರೆ ಮತ್ತು ಈ ಭಾಗದಲ್ಲಿ ಹಿಂದೂಗಳಿದ್ದಾರೆ. ಅಲ್ಲಿ 3 ಜನ ಕಿಡಿಗೇಡಿಗಳು ಇಂಟೆನ್ಷನಲಿ ಕಲ್ಲನ್ನು ಇಲ್ಲಿ ದೇವರ ಮೇಲೆ, ಮೂರ್ತಿಯ ಅಮ್ಮನವರ ದೇವಿಯ ಮೇಲೆ ಮತ್ತು ಈ ಮಾಲಾಧಾರಿಗಳು ಯಾರಿದ್ರು ಅಂಥವರ ಮೇಲೆ ಕಲ್ಲನ್ನು ಎಸ್ತು ಓಡೋದ್ರು ಅನ್ನೋದು ಇದೀಗ ಸ್ಥಳೀಯರ ಮಾಹಿತಿ. ಹೀಗಾಗಿಯೇ ನಿನ್ನೆಯೇ ಸ್ಥಳದಲ್ಲಿ ಯಾವಾಗ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು, ಠಾಣೆಯ ಮುಂದೆ ಎಲ್ಲ ಹಿಂದೂಗಳು ಮತ್ತು ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೆ ಅಮ್ಮನವರ ಮಾಲಾಧಾರಿಗಳು, ಓಂ ಶಕ್ತಿ ಮಾಲಾಧಾರಿಗಳು ಸ್ಥಳದಲ್ಲಿ ಜಮಾಯಿಸ್ತಾರೆ, ಪ್ರತಿಭಟನೆಯನ್ನು ನಡೆಸ್ತಾರೆ. ಕ್ರಮಕ್ಕಾಗಿ ಆಗ್ರಹವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ಇದೀಗಾಗಲೇ ಕೆಲವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಇದೇ ಲೊಕೇಶನ್ನಲ್ಲಿ ಕಲ್ಲನ್ನು ಎಸ್ತಿದ್ದು ಅನ್ನೋದು ಇದೀಗ ಸ್ಥಳೀಯರ ಅಭಿಪ್ರಾಯ. ಇವರು ಕೂಡ ಕಲ್ಲನ್ನು ಎಸ್ತಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಕಣ್ಣಾರೆ ಘಟನೆಯನ್ನು ಕಂಡಿದ್ದಾರೆ. ಮತ್ತು ಘಟನೆಯಲ್ಲಿ 3 ಕಲ್ಲು ಬಿದ್ದು ಏಟಾಗಿದೆ. ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಇವರ ಮನಸ್ಥಿತಿ ಯಾವ ರೀತಿ ಇರಬೇಕು? ಯಾಕಂತ ಹೇಳಿದ್ರೆ ದೇವರ ವಿಗ್ರಹ ಹೋಗುವಂತಹ ಸಂದರ್ಭದಲ್ಲಿ, ದೇವರ ಮೆರವಣಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅನ್ಯಕೋಮಿನ ಈ ಕಿಡಿಗೇಡಿಗಳು ಕಲ್ಲನ್ನು ಎಸಿತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ? ಇವರು ಇದೇನಾ ಕಲ್ತಿರುವಂತಹ ಸಂಸ್ಕಾರ? ಅವ್ರಿಗೆ
ಯಾವಾಗ ಹಿಂದೂ ದೇವರ ಮೇಲೆ ಈ ರೀತಿಯಾದಂತಹ ಒಂದು ದ್ವೇಷ ಭಾವನೆಯನ್ನು ಅವರು ಎಷ್ಟರ ಮಟ್ಟಿಗೆ ಬೆಳೆಸ್ಕೊಂಡಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಿದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದಂತಹ ಹಿನ್ನೆಲೆಯಲ್ಲಿ ನಿನ್ನೆಯೇ ಪೊಲೀಸರು 3 KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಇದಾಗಲೇ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಮತ್ತು ಇಡೀ ಏರಿಯಾದಲ್ಲಿ ಒಂದಷ್ಟು ರೌಂಡಪ್ಪನ್ನು ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಯಾರು ಈ ಕಿಡಿಗೇಡಿಗಳು ಕಲ್ಲನ್ನು ಎಸ್ತಿದ್ದಾರೆ ಅಂಥವ್ರನ್ನ ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಇಡೀ ಏರಿಯಾದಲ್ಲಿ ಕಲ್ಲೆಸ್ತಂಥವರ ಪತ್ತೆಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಕೆಲವರನ್ನು ಅನುಮಾನಿತರನ್ನು ಕರೆತಂದು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಮತ್ತು ಮೇಲ್ನೋಟಕ್ಕೆ ಇಂಟೆನ್ಷನಲಿ ಕಲ್ಲನ್ನು ಎಸೆದ್ರು ಅನ್ನೋದು ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಯಾಕಂತ ಹೇಳಿದ್ರೆ ಸುಮ್ಮನೆ ಪಕ್ಕದ ಏರಿಯಾದಿಂದ ಒಂದು ದೊಡ್ಡ ಕಾಂಪೌಂಡ್ ಇದೆ, ಅಲ್ಲಿಗೂ ಇಲ್ಲಿಗೆ ಸಂಬಂಧವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನೋಡಿ, ಈ ಪ್ರಕರಣದಲ್ಲಿ ಇರೋವಂಥ ದೊಡ್ಡ ಸವಾಲೇನು ಅಂತಂದರೆ, ಆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲೆಸ್ದವ್ರು ಯಾರು ಅಂತ ಗೊತ್ತು, ಅವ್ರು ನೋಡಿದ್ದಾರೆ, ಸಾಕ್ಷಿ ಇಲ್ಲ, ಅಲ್ಲೆಲ್ಲೂ CCTV ಫುಟೇಜ್ ಇಲ್ಲ, ಆಮೇಲೆ ಕತ್ಲೆನಲ್ಲಿ ನಿಂತ್ಕೊಂಡು ಮರೆಯಲ್ಲಿ ಎಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಹಾಗಾಗಿ ಯಾರನ್ನ ಅಂತ ಎನ್ಕ್ವೈರಿ ಮಾಡೋದು ಈಗ? ಆದರೂ ಪೊಲೀಸರು ಬಿಟ್ಟಿಲ್ಲ.